ವರ್ಷಗಳ ಹಿಂದೆ ಯಮುನಾ ನದಿಯ ಹತ್ತಿರ ಒಂದು ಬುದ್ಧಿವಂತ ಕೋತಿ ಹಾಗೂ ಒಂದು ಕುತಂತ್ರಿ ಮೊಸಳೆ ವಾಸವಾಗಿದ್ದವು. ಕೋತಿ ರಸಭರಿತ ಹಣ್ಣುಗಳನ್ನು ತಿನ್ನುವುದನ್ನು ಮೊಸಳೆಯು ಗಮನಿಸುತ್ತಿತ್ತು. ಒಂದು ದಿನ ಮೊಸಳೆ ತನ್ನ ಗಂಡನಿಗೆ ಆ ರಸಭರಿತ ಹಣ್ಣುಗಳನ್ನು ತಿನ್ನುವ ಕೋತಿ ಹೃದಯವನ್ನು ತಂದುಕೊಡುವಂತೆ ಕೇಳಿತು. ಅದಕ್ಕೆ ಉತ್ತರವಾಗಿ ಮೊಸಳೆಯ ಗಂಡ ತನಗೆ ಮರ ಹತ್ತಲು ಬಾರದ ಕಾರಣ ಇದು ಸಾಧ್ಯವಿಲ್ಲ ಎಂದಿತು. ಇದಕ್ಕೆ ತನ್ನ ಬಳಿ ಒಂದು ಉಪಾಯವಿದೆ ಎಂದು ಹೆಣ್ಣು ಮೊಸಳೆ ಹೇಳಿತು. ಉಪಾಯವನ್ನು ಚರ್ಚಿಸಿದ ನಂತರ ಗಂಡು ಮೊಸಳೆ ಕೋತಿಯ ಬಳಿ ಹೋಗಿ, ಯಾರಲ್ಲಿ ನನಗೊಂದಿಷ್ಟು ಹಣ್ಣುಗಳನ್ನು ಎಸೆಯುವೆಯಾ ಎಂದು ಕೇಳಿತು. ಹಣ್ಣು ಬೇಕಾ, ತಗೋ ಎಂದು ಕೋತಿ ಒಂದಷ್ಟು ಹಣ್ಣುಗಳನ್ನು ಎಸೆಯಿತು. ಹಣ್ಣುಗಳನ್ನು ತಿಂದ ಮೊಸಳೆ, ನದಿಯ ಆ ದಂಡೆಯ ಮೇಲಿರುವ ಹಣ್ಣುಗಳಷ್ಟು ಇವು ಸಿಹಿಯಾಗಿಲ್ಲ ಎಂದು ಹೇಳಿತು. ಹಣ್ಣುಗಳನ್ನು ತಿಂದ ಮೊಸಳೆ, ನದಿಯ ಆ ದಂಡೆಯ ಮೇಲಿರುವ ಹಣ್ಣುಗಳಷ್ಟು ಇವು ಸಿಹಿಯಾಗಿಲ್ಲ ಎಂದು ಹೇಳಿತು. ನದಿಯ ಮತ್ತೊಂದು ದಂಡೆಯನ್ನು ನೋಡಿದ ಕೋತಿ, ಹೌದಾ, ಅಲ್ಲಿಗೆ ಹೋಗಬೇಕೆಂದು ನನಗೂ ಇಷ್ಟ, ಆದರೆ ನನಗೆ ನೆಗೆಯೋಕ್ಕಾಗಲಿ ಈಜೋಕ್ಕಾಗಲಿ ಬರುವುದಿಲ್ಲ ಎಂದು ಹೇಳಿತು. ಈ ಮಾತನ್ನು ಕೇಳಿದ ಕುತಂತ್ರಿ ಮೊಸಳೆ ಕೋತಿಯನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಮತ್ತೊಂದು ದಡ ತಲುಪಿಸುವುದಾಗಿ ಹೇಳಿತು. ತುಂಬಾ ಸಂತೋಷಗೊಂಡ ಕೋತಿ ಚಂಗನೆ ನೆಗೆದು ಮೊಸಳೆಯ ಬೆನ್ನ ಮೇಲೆ ಕುಳಿತುಕೊಂಡಿತು. ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ನೀರಿನ ಕೆಳಗೆ ಮತ್ತು ಕೆಳಗೆ ಈಜೋಕೆ ಶುರು ಮಾಡಿತು. ಗಾಬರಿಗೊಂಡ ಕೋತಿ, ತುಂಬಾ ಕೆಳಗೆ ಯಾಕೆ ಈಜುತ್ತಿದ್ದೀಯಾ ಎಂದು ಕೇಳಿತು. ಆಗ ಕುತಂತ್ರಿ ಮೊಸಳೆ, ಹೇ ಕೋತಿ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ, ಹಾಗಾಗಿ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿತು. ತಕ್ಷಣವೇ ಕೋತಿ ಯೋಚಿಸಿ ನಕ್ಕಿತು. ನಂತರ ಹೇಳಿತು, ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ ಎಂದು ಹೇಳಿತು. ಅದಕ್ಕೆ ಮೊಸಳೆ ಕೋತಿಯನ್ನು ಮರದ ಹತ್ತಿರ ಕರೆದುಕೊಂಡು ಹೋಯಿತು. ನಂತರ ಚಂಗನೆ ನೆಗೆದು ಮರದ ಮೇಲೆ ಕುಳಿತುಕೊಂಡಿತು. ತನ್ನ ಜೀವ ಉಳಿಸಿಕೊಂಡಿತು. ಇದಕ್ಕೆ ಹೇಳೋದು ಸಮಯ ಸ್ಫೂರ್ತಿ ತುಂಬಾ ಸಹಾಯ ಮಾಡುತ್ತದೆ.